ನೋಡಿ ಮಿಡಿ ತೆಗೆದರೆ ನೀರಿದ್ದು ಹುಟ್ಟೆಲ್ಲ ಹಾಕ್ಬಾರ್ದು, ಒಣಕಿದ್ದ ಹುಟ್ಟ ಹೆಟ್ಬೇಕು ಇದಕ್ಕೆ ಬಾಕ್ಸಿಗೆ. ಮೂರು ವರ್ಷ ಎಂಥದೂ ಆಗೋದಿಲ್ಲ, ಹಾಳಾಗೋದೇ ಇಲ್ಲ ಮಿಡಿ ಈ ಥರ ಒಗ್ಗರಣೆ ಹಾಕಿಟ್ರಿ. ನೋಡ್ರಿ ತುಂಬ ಜನ ಮಿಡಿ ಉಪ್ಪಿನಕಾಯಿ ಹಾಕ ತೋರಿಸ್ಕೊಡ್ರಿ, ಮಿಡಿ ಉಪ್ಪಿನಕಾಯಿ ಹಾಕ ತೋರಿಸ್ಕೊಡ್ರಿ ಅಂತ ಇದ್ದೀರಿ. ಇವತ್ತು ಮಿಡಿ ಉಪ್ಪಿನಕಾಯಿ ಹಾಕ ತೋರಿಸ್ಕೊಡ್ತೀನಿ. ನೀವು ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ಉಪ್ಪು ಹಾಕಿ ಕಲ್ಲು ಹೇರಿ ಸೊಪ್ಪು ಹಾಕಿ ಇಟ್ಟಿವಿತ್ತು. ಅದನ್ನ ಕಲ್ಲು ಹೇರಿ ಇಟ್ಮೇಲೆ 15 ದಿವಸಕ್ಕೆ ತೆಗ್ದೆ, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮಿಡಿ ತೆಗೆದು ಎಲ್ಲ ಆರಿಸಿಟ್ಟಿದೆ ಚಾಪೆ ಮೇಲೆ. ಆ ಉಪ್ಪು ನೀರ ಗಡ್ಡಕ್ಕೆ ಬೆಂಕಿ ಒಟ್ಟಿ ಬಚ್ಚಿ ಕೊತ ಕುದಿಸಿ ಬಚ್ಚಿ ಹಾಗೆ ತಣಿಸಿ ಇಟ್ಟಿದ್ದೆ. ಆಮೇಲೆ ಈ ಮಿಡಿನ ತೆಗ್ದಿಟ್ಟಿದ್ನಲ್ಲ ಚಾಪೆ ಮೇಲೆ, ಅವನ್ನ ಒಂದು ಬಟ್ಟೆಯಲ್ಲಿ ಒರೆಸಿ ಆ ಉಪ್ಪು ನೀರು ತಣ್ಣದ್ಮೇಲೆ ಹಾಕಿಟ್ಟಿದ್ದೆ. ಇವಾಗ ತೆಗೆದು ಉಪ್ಪಿನಕಾಯಿ ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. 2 ತಿಂಗಳ ಹಿಂದೆ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ನಾನಿನ್ನೂ ಓಪನ್ ಮಾಡಲಿಲ್ಲ. ಈಗ ಓಪನ್ ಮಾಡ್ತಾ ಇದ್ದೀನಿ, ಮಿಡಿ ಹೆಂಗಿದೆ ಅಂತ ನೋಡ್ತೀವಿ. ವಾವ್, ಸಖತ್ತಿದೆ ಮಿಡಿ. ನೋಡ್ರಿ ಈ ಥರ ಆಗ್ಯಾವ ಮಿಡಿ, ಸಖತ್ತಾಗಿವೆ. ನೋಡಿ ಮಿಡಿ ತೆಗೆದರೆ ನೀರಿದ್ದು ಹುಟ್ಟೆಲ್ಲ ಹಾಕ್ಬಾರ್ದು, ಒಣಕಿದ್ದ ಹುಟ್ಟ ಹೆಟ್ಬೇಕು ಇದಕ್ಕೆ ಬಾಕ್ಸಿಗೆ. ನೋಡ್ರಿ ಮಿಡಿ ಹೆಂಗೆ ಕಲರು. ಉಪ್ಪಿನಕಾಯಿ ಹಾಕಿದರೆ ಬೇರೆ ನೀರು ಹಾಕ್ಬಾರ್ದು, ಇದೇ ಉಪ್ಪು ನೀರೇ ಹಾಕ್ಬೇಕು. ನೋಡಿ ಮಿಡಿ ಎಷ್ಟು ಸಖತ್ತಾಗ್ಯವೆ, ಬರೀ ಬಾಯಾಗಿ ತಿಂದ್ರು ಕೊರು 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 ಅಂತವೆ. ನೋಡಿ ಮಿಡಿ ಸಣ್ಣ ಸಣ್ಣಕ್ಕೂ ಇದ್ದಾವೆ, ಇಡೀ ಮಿಡಿಗೂ ಖಾರ ಹಾಕ್ತೀನಿ, ಹಿಂಗೆ ಯಾಕೆ ಕೊಯ್ಯೋದಿಲ್ಲ. ನೋಡಿ ನಾ ಇವಾಗ ಇಷ್ಟು ಮಿಡಿ ತೆಗ್ದೀನಿ, ಇಷ್ಟಕ್ಕೆ ಖಾರ ಹಾಕ್ತೀನಿ. ಇನ್ನು ಉಳಿದ ಮಿಡಿನ ಈ ಥರ ಪ್ಲಾಸ್ಟಿಕ್ ಹಾಕಿ ಮುಚ್ಚಳ ಹಾಕಿಡ್ಬೇಕು, ಮಿಡಿ ಹಾಳಾಗ್ದೈತೀಯ. ಈ ಥರ ಮಾಡಿ ಕರೆಕ್ಟಾಗಿಡ್ಬೇಕು. 2 ವರ್ಷನೂ ಇದನ್ನ ಉಪ್ಪಿನಕಾಯಿ ಹಾಕಿ ನಾವು ತಿನ್ಬೋದು. ಮುಂದಿನ ವರ್ಷ ಬರ್ತೈತೆ ಇಲ್ಲ ಮಾವಿನಕಾಯಿ. ಈ ಥರ ಮಾಡಿ ಪ್ಯಾಕ್ ಮಾಡಿ ಕಟ್ಟಿಡ್ಬೇಕು. ಮೆಂತೆ, ಈ ಥರ ಕೆಂಪಾಗೋ ಥರ ಹುರ್ಕೋಬೇಕು. ಮೆಂತೆ ಹುರಿದಿಟ್ಕೊಂಡಿದ್ದ ಸಣ್ಣ ಪುಡಿ ಮಾಡ್ಕೋಬೇಕು. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಿಂಗು, ಈಗ ಇಳಿಸಿಟ್ಕೋಬೇಕು. ಮೆಂತೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದು, ಸಾಸಿವೆ ಜೀರಿಗೆ ಪುಡಿ ಮಾಡ್ಕೊಂಡಿದ್ದು. ಬ್ಯಾಡಗಿ ಮೆಣಸಿನ ಪುಡಿ, ಉಪ್ಪು ನೀರೇ ಸ್ವಲ್ಪ ಹಾಕ್ತಾ ಇದ್ದೀನಿ.
ಉಪ್ಪು ನೀರು ಅಂದರೆ ಬೇರೆ ಉಪ್ಪು ನೀರಲ್ಲ, ಈ ಮಿಡಿ ಚಡ್ಸಿದ ಉಪ್ಪು ನೀರೇ ಹಾಕ್ಬೇಕು. ಬೇರೆ ನೀರು ಹಾಕಿದರೆ ಮಿಡಿ ಹಾಳಾಕವು, ಭಾಳ ದಿವಸ ಇರೋದಿಲ್ಲ. ಇದೇ ಉಪ್ಪು ನೀರು ಹಾಕಿದ್ರೆ ವರ್ಷಗಟ್ಟಲೆ ಇಟ್ಟರು ಹಾಳಾಗೋದಿಲ್ಲ. ಒಗ್ಗರಣೆ ತಣಿಯೋ ತನಕ ಅರ್ಧ ಗಂಟೆ ಬಿಟ್ಟಿನಿ. ಇವಾಗ ಒಗ್ಗರಣೆ ತಣಿತು, ಈಗ ಮಿಡಿ ಹಾಕ್ತಾ ಇದ್ದೀನಿ. ನೋಡಿ ಮಿಡಿ ಸ್ಮೆಲ್ ಹೆಂಗೆ ಬರ್ತೈತಿ, ಘಮ ಘಮ ಅಂತೈತಿ. ಈ ಥರ ಹಾಕಿ ಬಾಕ್ಸ್ ಹಾಕಿ ಇಟ್ಕೊಬಿಟ್ರೆ 2 ವರ್ಷ 3 ವರ್ಷ ಎಂಥದೂ ಆಗೋದಿಲ್ಲ, ಹಾಳಾಗೋದೇ ಇಲ್ಲ ಮಿಡಿ. ಈ ಥರ ಒಗ್ಗರಣೆ ಹಾಕಿಟ್ರಿ. ನೋಡಿದ್ರಲ್ಲ, ಉಪ್ಪಿನಕಾಯಿ ಹಾಕೋದು ಇಷ್ಟೇ, ಮತ್ತೇನಿಲ್ಲ. ಗಮ್ ಅಂತ ಪರಿಮಳ ಬರ್ತೈತಿ. ಈಗಲೇ ಬೇಕಾದ್ರೆ ಹಾಕಿ ತಿಂದು ತೋರಿಸ್ತೀನಿ ನೋಡ್ರಿ. ಇವತ್ತು ನಮ್ಮನೆ ಕೊಳ್ಳೆ ಪಲ್ಯ ಮಾಡೀನಿ, ರೊಟ್ಟಿಗೆ ಕೊಳ್ಳೆ ಪಲ್ಯ ಹಾಕಿ ತಿಂತಾ ಇದ್ದೀನಿ. ಕೊಳ್ಳೆ ಪಲ್ಯ ಜೊತೆಗೆ ಉಪ್ಪಿನಕಾಯಿ ಹಾಕಿ ತಿಂದು ನೋಡ್ತೀನಿ. ಸಖತ್ತಾಗಿ ಉಪ್ಪಿನಕಾಯಿ. ಅನ್ನದ ಜೊತೆಗೂ ಹಾಕಿ ಊಟ ಮಾಡ್ಬೋದು, ರೊಟ್ಟಿಗೂ ಹಾಕಿದ್ದು ಊಟ ಮಾಡ್ಬೋದು ಉಪ್ಪಿನಕಾಯಿ. ಸಖತ್ತಾಗ್ಯಾವ ಮಿಡಿ ಉಪ್ಪಿನಕಾಯಿ. ರೊಟ್ಟಿ ಜೊತೆ ನೆಂಚ್ಕಿ ತಿಂದ್ರು ಇನ್ನೂ ಸಖತ್ ರುಚಿಯಾಗ್ಯಾವ. ನೋಡಿದ್ರಲ್ಲ, ಉಪ್ಪಿನಕಾಯಿ ಹಾಕೋದು ಇಷ್ಟೇ ಸಿಂಪಲ್ಲು. 5 ವರ್ಷ ಇಟ್ಕೊ ತಿಂದ್ರು ಹಾಳಾಗೋದಿಲ್ಲ. ಕೊಳ್ಳೆ ಪಲ್ಯ ಜೊತೆಗೆ ಉಪ್ಪಿನಕಾಯಿ ಹಾಕಿ ತಿಂದ್ರು ಸಖತ್ತಾಕತಿ, ಊಟದ ಜೊತೆ ಹಾಕಿ ತಿಂದ್ರು ಸಖತ್ತಾಕತಿ. ನೀವು ಯಾವಾಗಾದ್ರೂ ಮಿಡಿ ಎಲ್ಲೇ ಸಿಕ್ಕಿದ್ರು ನೀವು ಉಪ್ಪಿನಕಾಯಿ ಹಾಕಿ ತಿಂದು ನೋಡ್ರಿ. ಈ ವಿಡಿಯೋ ಹೆಂಗಿದೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲಿಗೆ ಲೈಕು, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.